ಮನೆ ಒಳಗೆ ಯಾರೆಲ್ಲ ಬರ್ಗರ್ ಮಾಡೀರಿ, ನಾನು ಹೊಸ ರುಚಿ ಮಾಡೀನಿ, ಮತ್ತು ಹೊಸ ಟೈಪ್ ಮಾಡೀನಿ. ಯಾರು ಇನ್ನತನ ಮಾಡಿಲ್ಲ, ಅಷ್ಟು ರುಚಿಯಾಗೈತಿ ಮತ್ತು ಅಷ್ಟು ನೋಡಕ್ಕೂ ಕಲರ್ಫುಲ್ ಆಗೈತಿ. ಮಕ್ಕಳಂತರೂ ಒಮ್ಮೆ ಮಾಡಿಬಿಟ್ರೆ ಬಿಡೋದೇ ಇಲ್ಲರಿ, ಅಷ್ಟು ಟೇಸ್ಟ್ ಆಗೈತಿ. ಒಮ್ಮೆ ಕೊಟ್ರಿ ಅಂದ್ರೆ ಪದೇ ಪದೇ ಅದನ್ನ ಕೇಳ್ತಾರೆ. ಮತ್ತು ಟಿಫಿನ್ ಬಾಕ್ಸ್ ಆಫೀಸಿಗೂ ಭಾಳ ಯೂಸ್ಫುಲ್, ಮತ್ತು ಸ್ಕೂಲ್ ಮಕ್ಕಳಿಗಂತೂ ಭಾಳ ಇಷ್ಟ ಆಕೈತಿ. ಹಗಲೇ ಮುಗಲೇ ಇದನ್ನ ಅಂತಾರೆ, ಅಷ್ಟು ಟೇಸ್ಟ್ ಆಗೈತಿ ನೋಡ್ರಿ. ನೋಡಕ್ಕೂ ಕಲರ್ಫುಲ್ ಕಾಣಿಸ್ತೈತಲ್ಲ, ಹಾಗಾಗಿ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ. ಈಗ ಅದನ್ನು ಹೆಂಗೆ ಮಾಡೋದು ಅಂತೇಳಿ ಒಂದು ಸತಿ ನೋಡ್ಕೊಂಬಂದ್ಬಿಡೋಂಬರ್ರಿ. ಈಗ ಫಸ್ಟಿಗೆ ನಾನು ಒಂದೆರಡು ಆಲೂಗಡ್ಡಿನ ಕುದಿಸ್ಕೊಂಡಿದ್ದೆ ನೋಡ್ರಿ. ಕುದಿಸಿಟ್ಕೊಂಡಿದ್ದೆ. ಅವನ್ನೆಲ್ಲ ಈಗ ಸಿಪ್ಪಿ ತಕ್ಕೋತೀನಿ. ಸಿಪ್ಪಿ ತೆಗೆದು ಅವನ್ನ ಒಂದು ಸ್ವಲ್ಪ ಹಳಕ್ಕಿಲ್ಲಾರ್ದಂಗೆ ಮ್ಯಾಶ್ ಮಾಡ್ಕೊರಿ. ಈ ಥರ ಮ್ಯಾಶ್ ಮಾಡ್ಕೊಬೇಕು ನೋಡ್ರಿ. 4 ಹಳಕ್ಕಿರಬಾರ್ದು. ಆಮೇಲೆ ಕ್ಯಾಪ್ಸಿಕಮ್, ಒಂದು 2 ತರಕಾರಿ ಹಸಿಮೆಣ್ಸಿನ್ಕಾಯಿ, ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡೇನಿ ನೋಡ್ರಿ ಎಲ್ಲ. ಈಗ ಒಂದು ಗ್ಯಾಸಿನ ಮ್ಯಾಗ ಬಾಳ್ಗೆ ಇಟ್ಕೊಂಡೇನಿ. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕೊಂಡೇನಿ. ಕಾಯ್ದೈತೆ ನೋಡ್ರಿ. ಈಗ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೋರಿ, ಅರ್ಧ ಸ್ಪೂನ್ ಜೀರಿಗೆ ಹಾಕೋರಿ, ಮತ್ತು ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕೋರಿ, 1-2 ಕಡ್ಡಿ ಕರಿಬೇವು ಹಾಕೋರಿ. ಈಗ ಅದನ್ನು ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋ ಮಟ್ಟ ಹುರ್ಕೋರಿ. ಈಗ ಸಣ್ಣಗೆ ಹೆಚ್ಚಿದ ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ನೋಡ್ರಿ. ಅದು ಚಟಪಟ ಸಿಡಿದ ಮೇಲೆ ಕ್ಯಾಪ್ಸಿಕಮ್ ಹಾಕೋತೀನಿ. ಅದನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ ಮೇಲೆ ಈಗ ಈರುಳ್ಳಿ ಹಾಕೋತೀನಿ. ಅದನ್ನು ಕೆಂಪಗಾಗೋ ಮಟ್ಟ ಹುರ್ಕೋರಿ. ಈಗ ಬೀನ್ಸ್ ಹೆಚ್ಕೊಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತೀನಿ ನೋಡ್ರಿ. ಇಷ್ಟು ತರಕಾರಿ ಎಲ್ಲ ಬೆಂದ ಮೇಲೆ ಅದಕ್ಕೊಂದು ಸ್ವಲ್ಪ ಅರ್ಧ ಇಂಚಷ್ಟು ಶುಂಠಿ ಹರಿದು ಹಾಕೋತೀನಿ. ಈಗ ಅದು ಮ್ಯಾಗಿ ಮಸಾಲ ಇರ್ತೈತಲ್ರಿ, ಒಂದು ಅರ್ಧ ಚೀಟಿತ್ತು ಅದನ್ನ ಹಾಕೋತೀನಿ. ಮತ್ತೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ, ಮತ್ತು ಹವೀಸ್ ಕಾಳು ಪುಡಿ ಅದೊಂದು ಅರ್ಧ ಚಮಚ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕೋತೀನಿ ನೋಡ್ರಿ. ಈಗ ಇಷ್ಟು ಕೂಡ 1-2 ನಿಮಿಷ ಬಾಡಿಸ್ಕೊಂಡ್ಬಿಡೋಣ್ರಿ. ಈಗ ಒಂದು ಸ್ಪೂನ್ ನೀರು ಹಾಕೋತೀನಿ. ಸಕ್ಕರೆ ಹಾಕಿರ್ತೇವಲ್ಲ ಅದು ಕರಗಬೇಕಂದ್ರೆ ನೀರು ಹಾಕ್ಕೊಂಡಿರ್ತೀನಿ. ಅದನ್ನ ಸ್ವಲ್ಪ ಬಾಡಿಸ್ಕೊಂಡು ತರಕಾರಿ ಮಸಾಲೆ ಎಲ್ಲ ಕೂಡ ಬೇಯಬೇಕ್ರಿ ಅದು. ಆಮೇಲೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಅದನ್ನು ಹಾಕೋತೇನೆ ನೋಡ್ರಿ. ಈಗ ಅದನ್ನ ಒಂದು 10 ನಿಮಿಷ ಕೈ ಬಿಡ್ಲಾರ್ದಂಗೆ ಹಂಗೆ ಒಂದು ಸ್ವಲ್ಪ ಬಾಡಿಸ್ಕೊತೀರ್ರಿ. ಎಲ್ಲ ಚಲೋತ್ತಂಗೆ ಮಿಕ್ಸ್ ಆಗ್ಬೇಕ್ರಿ. ಆಲೂಗಡ್ಡೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಚಲೋತ್ತಂಗೆ. ಅಲ್ಲಿ ತನಕ ಒಂದು 10 ನಿಮಿಷ ಬಾಡಿಸ್ಕೊರಿ. ಈಗ ಆತು ನೋಡ್ರಿ, ಒಂದು 10 ನಿಮಿಷ ಆತು. ಈಗ ಅದನ್ನು ಒಂದು ಬೇರೆ ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಅದು ಆಲೂಗಡ್ಡೆ ಎಲ್ಲ ತಣ್ಣಗಾಗ್ಬೇಕು, ನಮಗೆ ಕೈಯಾಗೆ ಹಿಡಿಯಾಕೆ ಬರೋಷ್ಟು ತಣ್ಣಗಾಗ್ಬೇಕು. ಅದ್ರೊಳಗೆ ಬಾಳ್ಗೆ ಒಳಗೆ ಇದ್ರೆ ಅದು ತಣ್ಣಗಾಗೋದಿಲ್ಲ ರೀ, ಬಿಸಿನೇ ಇರ್ತೈತಿ. ಅದಕ್ಕೆ ಬೇರೆ ಕಡೆ ಹಾಕ್ಕೊಂಡ್ಬಿಡ್ಬೇಕ್ರಿ. ಈಗ ಗ್ಯಾಸಿನ ಮೇಲೆ ಒಂದು ಪ್ಯಾನ್ ಇಟ್ಕೋತೀನಿ ನೋಡ್ರಿ. ಅದಕ್ಕೆ ಒಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡ್ರಿ. ಅದನ್ನು ಸಣ್ಣಗೆ ಕಾಯಾಕಿಡೋಣ್ರಿ. ಜೋರು ಇಡಬೇಡ್ರಿ, ಸಣ್ಣ ಇಟ್ಕೊರಿ. ಇದು ಆಲೂಗಡ್ಡೆಗೆ ತಣ್ಣಗೆ ಮಾಡಕ್ಕೆ ಇಡೋಣ. ಅದು ತಣ್ಣಗಾಗೋ ಒಳಗೆ ನಾವು ಒಂದು ಹಿಟ್ಟು ರೆಡಿ ಮಾಡ್ಕೊಂಬರೋಣ್ರಿ. ಒಂದು ಸಣ್ಣ ಬಟ್ಟಲ್ಲೆ ನಾನು ಕಡ್ಲಿ ಹಿಟ್ಟು ತೊಗೊಂಡೇನಿ ನೋಡ್ರಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡೇನಿ. ಆಗಳೇ ಆಲೂಗಡ್ಡೆಗೆ ಉಪ್ಪು ಹಾಕ್ಕೊಂಡಿರ್ತೈತೆ ರೀ, ಸ್ವಲ್ಪ ನೋಡಿ ಹಾಕ್ಕೋಬೇಕು. ಮತ್ತು ಸೋಡಾ ಒಂದು ಸ್ವಲ್ಪ ಸೋಡಾ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಒಂದು ಸ್ವಲ್ಪ ನೀರ್ಗತೆ ಆಗ್ಬೇಕ್ರಿ ಇದು ಹಿಟ್ಟು. ಭಾಳ ನೀರೂ ಅಲ್ಲ ದಪ್ಪನೂ ಅಲ್ಲ, ಹಂಗಾಗ್ಬೇಕ್ರಿ. ನಾ ಕಲಿಸ್ತೇನೆ ನೋಡ್ರಿ, ಹಂಗಾಗ್ಬೇಕು.
ನೋಡ್ರಿ ಇಷ್ಟು ರೆಡಿ ಆತಿದೆ. ನಾನು ಒಂದು ಬಟ್ಲ ಕಡ್ಲಿ ಹಿಟ್ಟು ತೊಗೊಂಡಿದ್ನಲ್ಲ ಅದ ಬಟ್ಟದ್ಲೆ ಒಂದು ದೀಡ್ ವಾಟೆ ನೀರು ಹಿಡಿತು ನೋಡ್ರಿ ಅದು ಹಿಟ್ಟು. ಈಗ ಎದ್ರಲ್ಲೇ ಬರ್ಗರ್ ಮಾಡತ್ತೆ ಹೇಳ್ರಿ, ನಾವು ಇಡ್ಲಿ ಉಳ್ದಿದ್ದು ರೀ ನಾವು ಅದರಲ್ಲೇ ಮಾಡತ್ತೀನಿ. ಈಗ ಆಲೂಗಡ್ಡೆ ತಣ್ಣಗಾಗೈತಲ್ರಿ, ಅದನ್ನು ಉಂಡೆ ಸಣ್ಣ ಸಣ್ಣ ಉಂಡೆ ಮಾಡಿ ಒಂದು ಸ್ವಲ್ಪ ಹತ್ಕೊಂಡ್ರಿ ಕೈ ಒಳಗೆ. ಇದೇ ಥರನ ಎಲ್ಲ ಮಾಡಿಟ್ಕೋಬೇಕ್ರಿ. ಸಣ್ಣ ಸಣ್ಣ ಉಂಡೆ ಮಾಡ್ಕೊರಿ, ದೊಡ್ಡ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದೇ ಥರನ ಎಲ್ಲ ಮಾಡಿಟ್ಕೊಂಡೆ ನೋಡ್ರಿ ನಾ. ಈಗ ಉಳ್ದಿದ್ದು ಇಡ್ಲಿ ಇರ್ತಾವಲ್ರಿ ಅವನ್ನ ತೊಗೊಳೋಣ. ಒಂದು ಚಾಕು ತೊಗೊರಿ, ಚಾಕುದ್ರಲ್ಲೇ ಅದ್ರ ನಡುವು ಹಗುರ್ಕ ಕೊರ್ಕೋರಿ. ಸೆಂಟ್ರ್ ಬರ್ಬೇಕ್ರಿ, ಆ ಕಡೆ ಈ ಕಡೆ ಸೇಮ ಬರ್ಬೇಕು ನಮ್ಗೆ, ನಡುವು ಹರಿಬಾರ್ದು ಮತ್ತು ಕಟ್ಟಾಗಬಾರ್ದದ. ಈಗ ಥರ ಮಾಡ್ಕೊಂಡೇನಲ್ರಿ ನಾ, ಈಗ ಥರ ಮಾಡ್ಕೊರಿ. ಈಗ ಒಂದು ಸೈಡ್ ಆಲೂಗಡ್ಡೆ ಇಡ್ತೇನೆ ನೋಡ್ರಿ ಅದನ್ನ. ಈಗ ಒಂದ್ರ ಮ್ಯಾಗ ಒಂದು ಇಡ್ಲಿ ಇಟ್ಟು ಒಂದು ಸಪ್ರೇಟ್ ಪ್ಲೇಟ್ ತೊಗೋತೀನಿ ಸಣ್ಣದು. ಇದೇ ಥರ ಬರ್ಗರ್ ಮಾಡ್ಕೊಳೋದು ನೋಡ್ರಿ. ಈಗ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನು ಇದು ಇಡ್ಲಿ ಮೇಲೆ ಹಾಕ್ಕೊಂಡ್ಬಿಡೋಣ್ರಿ. ಕಡ್ಲಿ ಹಿಟ್ಟು ಅಷ್ಟೇ ರೀ ನಾ ಹಾಕ್ಕೊಂಡಿದ್ದೆ, ಮತ್ತೆ ಯಾವುದೂ ಹಾಕ್ಕೊಂಡಿಲ್ಲ. ಆ ಇಡ್ಲಿಗೆ ಎಲ್ಲ ಹಿಟ್ಟು ಹತ್ತೋಂಗೆ ಹಚ್ಕೊಂಡ್ಬಿಡೋಣ್ರಿ. ಅದ್ರಾಗ ಎದ್ದಿದ್ರೆ ಅದು ಹಿಟ್ಟೆಲ್ಲ ಆಲೂಗಡ್ಡೆ ಒಳಗೆ ಹೋಗ್ಬಿಡ್ತೈತ್ರಿ, ಹಾಗಾಗಿ ಮ್ಯಾಲಷ್ಟು ಹಾಕೋಬೇಕು ನಾವು. ಇದೇ ಥರನ ಎಲ್ಲ ಮಾಡ್ಕೊಳ್ಬೇಕು ನೋಡ್ರಿ. ಭಾರಿ ರುಚಿಯಾಗಿದ್ದು ರೀ. ನನ್ನ ಮಕ್ಕಳಂತರೂ ಮಾಡ್ತಾನೆ ಹಂಗೆ ಖಾಲಿನ ಮಾಡಿಬಿಟ್ರೆ ಅಷ್ಟು ಟೇಸ್ಟಾಗಿದ್ವಿ ಇವ. ಈಗ ಇದ್ರಾಗ ಪ್ಯಾನ್ ಒಳಗೆ ಎಣ್ಣೆ ಕಾಯಿ ಹಾಕಿಟ್ಟಿದ್ವಲ್ಲ ಅದು ಕಾದೈತಿ. ಈಗ ಎಲ್ಲ ಬೇಯಿಸ್ಕೊಂಡ್ಬಿಡೋಣ್ರಿ. ಒಂದು ಮೂರು ಹಾಕ್ಕೊಂಡು ಬೇಯಿಸ್ಕೊತೇನೆ ನೋಡ್ರಿ ನಾ. ಬರೀ ಸಣ್ಣ ಇಟ್ಕೊರಿ, ಜೋರು ಇಟ್ರೆ ಮತ್ತು ಅದಕ್ಕೆ ಬೇಯೋದಿಲ್ಲ ಚಲೋತ್ತಂಗೆ, ಹಾಗಾಗಿ ಸಣ್ಣ ಇಟ್ಕೊಂಡು ಬೇಯಿಸ್ಕೊರಿ. ಬೇಕಂದ್ರೆ ಲಾಸ್ಟಿಗೆ ಒಂದು ಸ್ವಲ್ಪ ಜೋರು ಮಾಡ್ಕೋಬೋದು. ಈಗ ಒಂದು ಸೈಡ್ ಬೆಂದೈತಲ್ರಿ, ಒಂದು ಸೈಡ್ ಹೊಳಿಸಾಕಿದೆ. ಅದನ್ನು ಪ್ಯಾನ ಆ ಕಡೆ ಈ ಕಡೆ ತಿರ್ಗಿಸ್ಕೊಂತಿರ್ಬೇಕ್ರಿ, ಅಂದ್ರೆ ಸೈಡನ್ನು ನಮಗೆ ಬೇಯಬೇಕಲ್ಲ ಅದು. ಹಾಗಾಗಿ ಆ ಕಡೆ ಈ ಕಡೆ ಅಷ್ಟೇ ಬೇಯೋದಿಲ್ಲ, ಮತ್ತು ಸೈಡನ್ನು ಬೇಯಬೇಕಂದ್ರೆ ನಾವು ಪ್ಯಾನ್ ಹಗಲೆ ಮುಗಲೆ ನಾ ಹೀಗೆ ಮಾಡತ್ತೀನಲ್ರಿ, ಹಿಂಗೆ ಮಾಡ್ಕೊತಿರ್ಬೇಕ್ರಿ. ಅಂದ್ರೆ ಸೈಡನ್ನು ಹಿಟ್ಟು ಹತ್ತಿದ್ದೆಲ್ಲ ಬೇಯ್ತೈತದು. ಭಾರಿ ಮಸ್ತಾಗಿದ್ದೀವಿ ರೀ. ಲಂಚ್ ಬಾಕ್ಸ್ಗೆ ಅಂತೂ ಭಾರಿ ಹೇಳಿ ಮಾಡಿಸಿದ್ವಿ ಇವ. ಭಾಳೂ ಟೈಮ್ ಹಿಡಿಯೋದಿಲ್ಲ. ಇಡ್ಲಿ ಉಳ್ದಿದ್ರೆ ಹಿಂಗೆ ಮಾಡ್ಕೊರಿ ನೀವು. ಬರೀ ಇಡ್ಲಿ ಉಪ್ಪಿಟ್ಟು ತಿಂದು ಬೇಜಾರು ಬಂದಿರ್ತೈತಲ್ಲ, ಹಿಂಗೆ ಮಾಡ್ಕೊಂಡು ತಿಂದ್ರೆ ಮಕ್ಳಿಗೂ ಡಿಫ್ರೆಂಟ್ ಅನಿಸ್ತೈತಿ. ಮತ್ತು ಉಳ್ದಿದ್ದು ಇಡ್ಲಿಲೇ ಹಂಗೆ ಅನಿಸೋದೇ ಎಲ್ಲಿದೆ. ಎಷ್ಟು ಮಸ್ತಾಗ್ಯಾವ ರೀ, ರುಚಿಯಾಗ್ಯಾವ, ನೋಡಾಕೂ ಚಂದ ಕಾಣಕಂತಾವ. ನೀವು ಇದಕ್ಕೆ ಏನಂತೀರಿ ಹೇಳ್ರಿ. ನಾನಂತರೂ ಬರ್ಗರ್ ಅಂತೇನಿ. ಈಗ ಎಲ್ಲ ಮಾಡಿಟ್ಕೊಂಡೆ ನೋಡ್ರಿ, ಎಲ್ಲ ಚಲೋತ್ತಂಗೆ ಬೇಯಿಸ್ಕೊಂಡೆ ನೋಡ್ರಿ. ರೆಡಿ ಆಯ್ತು ನಮ್ದು. ಉಳ್ದಿದ್ದು ಇಡ್ಲಿಲೇ ಬರ್ಗರ್ ಮಾಡೇನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ, ವಿಡಿಯೋ ನೋಡಿರಿ, ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಹೆಂಗಾಗೈತೆ ಅಂಥೇಳಿ. ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ಮುರಿದು ತೋರ್ಸಾತೀನಿ ಎಷ್ಟು ಚಂದ ಆಗ್ಯಾವ, ಎಷ್ಟು ಚಲೋ ಆಗ್ಯಾವ. ಇಡ್ಲಿದ ಅನ್ಸೋದು